ಇವತ್ತೆಂತ ಚಿಕನ್ ಲೆಗ್ ಮಸಾಲ. ಒಳ್ಳೆ ಅಡಿಗೆ ಮಾಡೋಣ, ಹೊಟ್ಟೆ ತುಂಬಾ ತಿನ್ನೋಣ. ಕೋಳಿ ಕಾಲು ಅದ ಮೇಲೆ ಇಡ ಇಲ್ಕಣಿ. ಕೋಳಿ ಕಾಲಿ ಚರ್ಮದ ಐಕಲ್ಲ, ಅರ್ಶಿನ ಚರ್ಮ ಐಕಲ್ಲ, ಚರ್ಮದ ಬೆಂಕಿಂಗ್ ಸುಡ್ತಿ ಇದ್ರ ಮೇಲೆ ಇಡ. ಸೊಪ್ಪು ಮೇಲೆ ಕಾಣಿ ಕೋಳಿ ಕಾಳು ಕೊಡ್ತಿದೆ. ಕೊಡಿ ಪಟಪಟಾಕ್ ಲೇಟ್ ಆಯ್ತು. ಇದಕ್ಕೆ ಮಣ್ಣು ಹಚ್ಚಿದ್ದಿ ಮಾರ, ಮನೆಗೆ ದಿನ ಯೂಸ್ ಮಾರ, ಪಾತ್ರೆ ಕಪ್ಪು ಮಾಡಿದೆ. ಹೌದೌದು, ಮಣ್ಣು ಹಚ್ಚಕ ಪಾತಿಲ್ಲ. ಇಲ್ಲ ನಮ್ಗ ಫಸ್ಟ್ ಈಗ ಈರುಳ್ಳಿ ಕೊಚ್ಕಣಕ. ಈರುಳ್ಳಿ ಕೊಚ್ಕಣ, ಆಮೇಲೆ ಹಸಿ ಮೆಣಸು ಸಿಗಿತಾ ಇತ್ತು ಕಣೆ. ಕಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದ್ ಬದಲ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಕೊಚ್ಕೊಳ್ಳಿ. ಅಷ್ಟೊತ್ತಿಗೆ ಎಂತ ಆಗ್ತಂದ್ರೆ ಆಮೇಲೆ ಫ್ರೈ ಮಾಡಿ ಹೆಂಗೋ ನಮ್ಗೆ ಸ್ವಲ್ಪ ರುಕ್ಕಿತ್ತ ಗ್ರೇವಿ ಮಾಡೋಕೆ, ಅಷ್ಟೊತ್ತಿಗೆ ಇದಾತ್ ಪೇಸ್ಟ್ ಆತ್. ಶುಂಠಿ ಕೊಚ್ಕೊಂಡ್ ಆಯ್ತು, ಈಗ ಬೆಳ್ಳುಳ್ಳಿ ಕೊಚ್ಕೊಳ. ಪಟಪಟ ಇಲ್ಲಿ ಎಷ್ಟೊತ್ತಾ ಈರುಳ್ಳಿ ಮತ್ತೆ ಮೆಣಸು ಕೊಯ್ಕೊಂಡೈತಿ. ಈಗ ಕೆಂಪು ಟೊಮೆಟೊ ಕೊಯ್ಕೊಂಡು ತಗಣಿ. ನಾವು ಲಾಸ್ಟಿಗೆ ಯಾವತ್ತು ಟೊಮೆಟೊ ಕೊಯ್ಕೊಂಡು ಎಂತಕಂದ್ರೆ ಮೆಣಸು ಕೊಯ್ದು ಕೈ ಎಲ್ಲ ಖಾರ ಆಗಿರುತ್ತಲ್ಲ, ಅದೆಲ್ಲ ಹೊತ್ತು. ಕೈ ಜಾರತ್ತ ಕಡೆ ಕೈಯೆಲ್ಲ ಹೋದ್ರೆ. ಗ್ರೀನ್ ಲೆಗ್ ಮಸಾಲ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಮೆಣಸು, ಸಾಸಿವೆ, ಉಪ್ಪು, ಕಾಳುಮೆಣಸು, ಟೊಮಾಟೆ, ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ, ಅರಿಶಿನ ಪುಡಿ. ಸಾಮಾನೆಲ್ಲ ಹಾಕಿ ಒಂಚೂರು ಕಾಯ್ಕೊಂಡೆ ಮಾರೆ. ಪಾತ್ರೆ ಕಾಯ್ತಾ? ಎಣ್ಣೆ ಹಾಕುದಾ? ತೆಂಗಿನ ಎಣ್ಣೆ. ಈಗ ಎಣ್ಣೆ ಸುರಿರಿ ಕಾಯ್ತಿರ್ಕ. ಈಗ ಫಸ್ಟ್ ಸಾಸಿವೆ ಹಾಕಂಬ. ಸಾಸಿವೆ ಹೊಟ್ಲಿ ಹಾಕ. ಸಾಸಿವೆ ಅಂತ ಹೊಟ್ಟಿಗೆ ಬೀಜ ಹೊಡಿಯುದ? ಸಾಸಿವೆ ಬೀಜ ಹೊಡುದಲ್ಲ, ನಿನ್ ಬೀಜ ಹೊಡಿತಿ ಮಗನೇ. ಮತ್ತೆ ಎಂತಿದೆ ಚಟ್ ಹೊಡಿಯುದಲ್ಲ ಬೀಜ. ಸಾಸಿವೆ ಹೊಡಿ. ಸಾಸಿವೆ ಬೀಜ ಮಾಡು ಕೆಲಸ ನಿಂದ. ಈಗ ಸಾಸ್ವಿ ಚಟ್ ಅಂದು ಇದಾಯ್ತ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಂಬ. ಓ, ಇದು ಬೀಜ ಹೊಡಿತಲ್ಲ. ಜೀರಿಗೆ ಸ್ವಲ್ಪ ಹಾಕಣಿ, ಇಲ್ಲಿ ಕೈ ಬರ್ತಕ್ಕ. ಜೀರಿಗೆ ಆದ್ಮೇಲೆ ಸ್ವಲ್ಪ ಕಾಳು ಮೆಣಸು ಹಾಕಂಬಕ. ಮೊಬೈಲ್ ಇದೆ. ಈಗ ಕಾಳು ಮೆಣಸು ಹಾಕ್ರ ಮೇಲೆ ಬೆಳ್ಳುಳ್ಳಿ ಹಾಕಂಬ. ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಒಂದು ಪೂರ ಗೋಲ್ಡನ್ ಕಲರ್ ಬರ್ಲಿ. ಗೋಲ್ಡನ್ ಕಲರ್ ಆದ್ಮೇಲೆ ಶುಂಠಿ ಹಾಕಂಬ. ನೆಕ್ಸ್ಟ್ ಈಗ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದಾದ್ಮೇಲೆ ಮೆಣಸು ಹಾಕಂಬ, ಹಸಿ ಮೆಣಸು. ಚೂರ್ ಮೆಣಸು ಫ್ರೈ ಆಯ್ಲಿ. ಮೆಣಸು ಹೆಂಗೋ ಅರಿತಂದ ಆಮೇಲೆ. ಈರುಳ್ಳಿ ಹಾಕುವ. ಈರುಳ್ಳಿ ಜೊತೆ ಸ್ವಲ್ಪ ಉಪ್ಪು ಹಾಕಂಬ, ಬೇಗ ಫ್ರೈ ಆಗ್ತಕ್ಕದ. ಈರುಳ್ಳಿ ಮತ್ತೆ ಉಪ್ಪು ಹಾಕಿನಲ್ಲ ಚೂರಾಗಳ, ತಂದ ಪಟ್ಟೆ ಫ್ರೈ ಆಯ್ತು ಮಾರ. ಅದೇ ಬೇಗ ಫ್ರೈ ಆಯ್ತು. ಈಗ ಇದೊಂದು ಪ್ಲಾನ್ ಒಳ್ಳೆ ಆಯ್ತು ಮಾರ. ಇದು ಕಲ್ತದ್ದಿದ್ದಲ್ಲ, ನಂಗೆ ನನ್ನ ಮಾವ ಹೇಳಿದ. ಯಾರು? ಯಾವ ಗಣೇಶ್ ಮಾವ. ಅವ್ರು ಉಪ್ಪುಕೋಳಿ ಮಾಡಿರಲ್ಲ ಅವರೇ. ಈಗ ಮಗ ಲೈಕ್ ಫ್ರೈ ಆಯ್ತಕ್ಕ, ಕೊತ್ತಂಬರಿ ಸೊಪ್ಪು ಹಾಕುವ. ಎಂತ ಹಾಕೋದೇಳ?
ಕೊತ್ತಂಬರಿ ಸೊಪ್ಪು ಎಂತ ಹಾಕೋದಂದ್ರೆ ಬಣ್ಣ ಹಸಿರು ಆಯ್ಕಲ್ಲ ಮಗ ಚಂದ ಫ್ರೈ ಆಯ್ತಕ್ಕ. ಹೌದು. ಈಗ ನಾ ಪಾತ್ರಕ್ಕೆ ಹಾಕ್ತಿ ಹಿಡಿ ಇದನ್ನ ಮನಿಗೆ ಹರ್ಕೊಬರ್ಕಾಕ. ಸರಿ ಸರಿ ಅಕ್ಕ. ಚಂದ ಮಾಡಿ ಹರ್ಕೊಬ. ಎಷ್ಟ ಅರಿಕ ಅರ್ಧ ಅಂಶನ ಒಂದು 2 ಪಟ್ಟು ಹರ್ಕೊಬ. ಹಾ 1 ಪಟ್ಟು ಇರ್ಲಿ ಅಕ್ಕ. ಈಗ ಕೋಳಿ ಕಾಲು ಹಾಕುವ. ಕೋಳಿ ಕಾಲು ಅದು ಸ್ವಲ್ಪ ಕೊಟ್ಟಿನಲ್ಲ ಮನೆಗೆ ಹರ್ಕೊಬಕ್ಕ, ಸ್ವಲ್ಪ ಹಂಗೆ ಇಡ್ಕ. ಸ್ವಲ್ಪ ಹಂಗೆ ಇಟ್ಟ 1 ಪಟ್ಟು ಇಟ್ಕ ನೀನಲ್ಲ, ಹಂಗೆ ಇಟ್ಟು ಈಗ ಕೋಳಿ ಕಾಲು ಹಾಕಿ ಕೋಳಿ ಕಾಲು ಬೇಕಕ್ಕ. ಚಾಯನ್ನ ಮಾಡಿ ಮತ್ತೆ ಕಾಲು ಹಾಕ್ರ ಮೇಲೆ ಅರ್ಶಿನ ಮತ್ತೆ ಉಪ್ಪು ಹಾಕಿ. ಫಸ್ಟ್ ಅರ್ಶಿನ ಹಾಕೊಂಡ ಚಂದ ಮಾಡಿ ಅರ್ಶಿನ ಹಾಕಿದೆ. ಈಗ ಉಪ್ಪು ಹಾಕ್ತಿದ್ದಿ ಕಾಣಿ, ಲೈಕ್ ಮಾಡಿ ಮಗ್ಚಿ ಮುಚ್ಚಿಡುವ. ಸ್ವಲ್ಪ ಹೊತ್ತ ನೀರು ಬಿಡುತ್ತದೆ ಅಕ್ಕ. ಉಪ್ಪು ಮತ್ತೆ ಅರ್ಶಿನ ಹಾಕಿನ ಸ್ವಲ್ಪ ಮಿಕ್ಸ್ ಮಾಡುವ. ಅಕ್ಕ ಆ ಮಸಾಲೆ ಮತ್ತೆ ಅರ್ಶಿನ ಪುಡಿ ಇದೆಲ್ಲ ಸಮ ಮಿಕ್ಸ್ ಆದ್ಮೇಲೆ ಲೈಕ್ ಆತಕ್ಕ. ನೀರದೇ ಬಿಡುತ್ತಲ್ದ? ನೀರದೇ ಬಿಡುತ್ತೆ. ಸರಿ, ಈಗ ಮುಚ್ಚಿಡುದಾ? ಮುಚ್ಚಿಡು. ದಮ್ ಕಣಂಗೆ ಆಯ್ತು. ಕುದಿ ಬಂತ ಕಣ? ನೀರ್ ಬಿಟ್ಟಿದ್ಲ ಕಣ, ಕೊತ ಕೊತ ಅಂತಿದ್ಕ. ಹಾ ಕಣಿ ಹಿಂಗ್ ಕುದಿ ಬರ್. ಇನ್ನು ಆ ಮಸಾಲೆ ಎಲ್ಲ ಮಾರೆ ತಪ್ಪಾರೆ ಬಂದ್ಯ ಮಾರ ಅಂತು. ಎಷ್ಟೊತ್ ಮಾರ ನಾನು ಸೌದಿ ಪೂರ್ತಿ ಖಾಲಿ ಆಯ್ತಿಲ್ಲ. ಇದು ಬಗ್ಸ್ಬೇಕ ಆಗಳ ಅವ್ರಿಗೆ ಮನೆಗೆ ಕೊಟ್ಟು ಕಳ್ಸಿದ್ ಕಣಿ. ಆ ಮಸಾಲೆ ಎಲ್ಲ ಫ್ರೈ ಮಾಡದ್ದ ಹೊರ್ಕ ಬಂದಿರ. ಈಗ ಇದನ್ನ ಆ ಕಾಲು ಬೆಂದು ಬೇಯ್ತಾ ಬಂತ, ನೀರ್ ಬಿಟ್ಟಿದ್ ಲೈಕ ಅದಕ್ಕೆ ಲಾಯ್ಕ್ ಮಾಡಿ ಹಾಕುವ. ಲಾಯ್ಕ್ ಮಾಡಿ ಹಾಕಿ ಮುಚ್ಚಿಟ್ರೆ ಸೈ. ನೀರ್ ತರ ಮಾಡಿ ತೊಳ್ದಾಯ್ಕಮ್ಮ. ಪದಾರ್ಥ ಹಿಡದ್ದೆ ಪಾತ್ರಕ್ಕೆ ಹಿಡದ್ದೆ ಸುಮಾರು ಇರತ್ತೆ ಮಾರ ಮಸಾಲೆ. ಈಗ ಇದು ಮಸಾಲೆ ಎಲ್ಲ ಹಾಕಿತಾರ, ಲಾಯ್ಕ್ ಮಾಡಿ ಕುದಿ ಬರ್ಲಿ ಅಷ್ಟೊತ್ತಾರೆ ಮುಚ್ಚಿಡ್ತನಕನ. ಇದ ಚಂದ ಮಾಡಿ ಬೆಂಕಿ ಮಾಡಕ ಕುದಿ ಬರ್ಕದ. ಈಗ ಲಾಯ್ಕ್ ಕುದಿ ಬಂತ ಕಾಲ್ ಹೊರಮಾಡಕಂದ್ರೆ ಈಗ ತಿಂಬ ಬೆಂತ ಇದು ಇಳಿಸುದನ. ಎಲ್ಲಿ ತುಂಬಾ ಚಂದ ಕುದಿ ಬಂತ ಇಳಿಸ್ಬೇಕ. ಘಮ ಘಮ ಅಂತಿತ್ತು. ಸುರಿತಿದೆ ಕೂಕಂಬ. ಭಾರಿ ಲೈಕ್ ಆಗೈತೆ ಮಾತ್ರ ಇದುಂಟಲ್ಲ. ಎಷ್ಟು ಕೆಜಿ ಕಾಲ? 3 ಕೆಜಿ.